ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನವೆಂಬರ್ 27ರಂದು ಹೈಕೋರ್ಟಲ್ಲಿ ನಡೆದಂತಹ ಕೇಸ್ 56% ರಿಸರ್ವೇಷನ್ ಇದರ ಔಟ್ಕಮ್ ಏನು ಬಂತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅವತ್ತು ಏನು ವಾದ ವಿವಾದ ಆಯಿತು, ಅದರಿಂದ ಏನು ತೀರ್ಪು ಬಂತು ಅನ್ನೋದನ್ನು ನೋಡೋಣ. ಮೊದಲನೇ ವಿಷಯ, ಈಗ ಆಲ್ರೆಡಿ ನೋಟಿಫಿಕೇಷನನ್ನು ಬಿಟ್ಟಿದ್ದಾರಲ್ವ, ಆ ಎಕ್ಸಾಮ್ಗಳ ಪ್ರಾಸೆಸಿಂಗಲ್ಲಿ ಏನೂ ತೊಂದರೆ ಇಲ್ಲ. ಅಂದರೆ ಆ ಎಕ್ಸಾಮ್ಗಳು ಆಲ್ರೆಡಿ ಪ್ರಾಸೆಸಿಂಗಲ್ಲಿದ್ದರೆ ಆ ಎಕ್ಸಾಮ್ಗಳನ್ನು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಅದರ ಲಿಸ್ಟನ್ನು ಬಿಡುವಂಥದ್ದು 1:3 ಲಿಸ್ಟ್ ಆಗಿರ್ಬೋದು, ಅಥವಾ ಸೆಲೆಕ್ಟೆಡ್ ಲಿಸ್ಟ್, ಪ್ರಾವಿಷನಲ್ ಸೆಲೆಕ್ಟೆಡ್ ಲಿಸ್ಟ್, ಹಾಗೆ 1:1 ಸೆಲೆಕ್ಟೆಡ್ ಲಿಸ್ಟ್, ಇದನ್ನೆಲ್ಲ ಬಿಡ್ಬೋದಾಗಿರುತ್ತೆ ಅವರು. ಆದರೆ ಆರ್ಡರ್ ಕಾಪಿಯನ್ನು ಮಾತ್ರ ಕೊಡೋ ಹಾಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆರ್ಡರ್ ಕಾಪಿ ಅದು ಕೊಡುವಂಥದ್ದು ಮುಂದಿನ ಕೋರ್ಟ್ ಹಿಯರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಹೊಸ ನೋಟಿಫಿಕೇಷನನ್ನು 56% ರಿಸರ್ವೇಷನ್ ಇದರ ಆಧಾರದ ಮೇಲೆ ಬಿಡೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸದ್ಯಕ್ಕೆ ನೆಕ್ಸ್ಟ್ ಹಿಯರಿಂಗ್ ಆಗೋ ತನಕ ಇನ್ನೂ ಹೊಸ ನೋಟಿಫಿಕೇಷನ್ ಬರಲ್ಲ ಅನಿಸುತ್ತೆ. ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಅಂದರೆ January 25ಗೆ ಇದೆ. ಹಾಗೆ ಇದಕ್ಕೆ ಗೌರ್ಮೆಂಟ್ ಅವರಿಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಹೇಳಿದ್ದಾರೆ. ಗೌರ್ಮೆಂಟ್ ಅವರು ಸರಿಯಾದ ರೀಸನನ್ನು ಕೊಡಬೇಕಾಗತ್ತೆ. ಹಾಗೆ ಅವರ ಮೋಟಿವ್ ಏನು ಅನ್ನೋದನ್ನು ಅವರು ಹೇಳಬೇಕಾಗತ್ತೆ. ಅವರು ಸರಿಯಾದ ಒಂದು ಮೋಟಿವನ್ನು ಕೊಟ್ಟರೆ ಅದೇ ಆವಾಗ ಒಳ್ಳೆ ಬೇಗ ಔಟ್ಕಮ್ ಬರ್ಬೋದು. ಒಟ್ಟಿನಲ್ಲಿ ಈ ವಿಷಯವಾಗಿ ಏನಾಗ್ತಿದೆ ಅಂದರೆ, ಎತ್ತಿಗೆ ಜ್ವರ ಅಂದರೆ ಎಮ್ಮೆಗೆ ಬರೆ ಅನ್ನೋ ಥರ ಆಗಿಬಿಟ್ಟಿದೆ. ಇಲ್ಲಿ ಸಫರ್ ಪಡ್ತಾ ಇರೋರು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಆಸ್ಪಿರೆಂಟ್ಸ್ಗಳು. ಎಲ್ಲರೂ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ PG ರೂಮ್ಸನ್ನು ತಗೊಂಡು ಓದ್ತಾ ಇರ್ತಾರೆ. ಹಾಗೆ ಅಲ್ಲಿ ರೆಂಟೆಲ್ಲ ಪೇ ಮಾಡಬೇಕಾಗತ್ತೆ. ಹೊಸ ನೋಟಿಫಿಕೇಷನ್ ಕೂಡ ಇಲ್ಲ, ಹಾಗೆ ಬರೆದಿರೋ ಎಕ್ಸಾಮ್ಗಳ ರಿಸಲ್ಟ್ ಕೂಡ ಇಲ್ಲ ಅಂದರೆ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ. ಈ ಪ್ರಾಬ್ಲಮನ್ನು ಆಲ್ರೆಡಿ ಯಾರು ಅನುಭವಿಸ್ತಿದ್ದಾರಲ್ಲ ಅವರಿಗಷ್ಟೇ ಗೊತ್ತಾಗುವಂಥದ್ದು. ಇದು ಜನರುಗಳ ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನ್ಯೂಸ್ ಚಾನೆಲ್ಗಳು, ಮೀಡಿಯಾದವರಿಗೆ ಒಂದೇ ಒಂದು ಕಂಟೆಂಟ್ ಕಾಣಿಸೋದು, ಮುಂದಿನ CM ಯಾರು ಅಂತ. ಅವ್ರು ಯಾವಾಗ ಬಂದರು, ಯಾವಾಗ ಅವ್ರು ಓತನ್ನು ತಗೊಂಡ್ರು, ಆವಾಗಿಂದ 5 ವರ್ಷದ ತನಕ ಬರೀ ಇದೇ ಕ್ವಶನನ್ನು ಕೇಳಬೇಕು, ಇದೊಂದೇ ಹೈಲೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲಿ ಯುದ್ಧಗಳಿಗೆ ಕೆಲಸ ಇಲ್ಲದೆ ಹೀಗೆ ಪರದಾಡ್ತಾ ಇದ್ದಾರೆ. ಇದೆಲ್ಲ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಾನು ನಿಮಗೆ ಪದೇ ಪದೇ ಹೇಳೋ ಹಾಗೆ ಇವಾಗಲೂ ಹೇಳ್ತೀನಿ, ಈ ವಿಷಯವಾಗಿ ನಿಮಗೆ ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ, ಪ್ಯಾನಿಕ್ ಆಗಬೇಡಿ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಮೆಲ್ರಿಗೂ. ಆದರೆ ಈ ಟೈಮಲ್ಲಿ ನೀವು ಡಿಸಾರ್ಟೆಂಡ್ ಆಗಬೇಡಿ. ನಿಮ್ಮ ಎಫರ್ಟನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ. ಅದಕ್ಕೆ ನೀವು ಏನು ಮಾಡಿ ಅಂದರೆ, KPSCಯಿಂದ ಇವಾಗ ಸದ್ಯಕ್ಕೆ ಕಾಲ್ ಆಗ್ತಿಲ್ಲ ಅಲ್ವಾ, ಬೇರೆ ಎಕ್ಸಾಮ್ಗಳು, ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಗಳಾಗಿರ್ಬೋದು, ಅಥವಾ KEA ಅಲ್ಲಿ ಆಲ್ರೆಡಿ ಕಾಲ್ ಆಗಿದೆ ಅಲ್ವಾ ಇವಾಗ, ಹಾಗೆ ಕೋಆಪ್ರೇಟಿವ್ ಬ್ಯಾಂಕ್ ಎಕ್ಸಾಮ್ಗಳು, ಹೀಗೆ ಬೇರೆ ಬೇರೆ ಎಕ್ಸಾಮನ್ನು ಅಪ್ಲೈ ಮಾಡಿ ಬರೆಯೋದ್ರಿಂದ ಅಟ್ಲೀಸ್ಟ್ ನೀವು ಕನ್ಸಿಸ್ಟೆಂಟಾಗಿ ಡೈಲಿ ನಿಮ್ಮ ಸ್ಟಡಿಯನ್ನು ಮೇಂಟೈನ್ ಮಾಡ್ಬೋದು. ನಿಮ್ಮ ಕನ್ಸಿಸ್ಟೆನ್ಸಿಯಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಈ ಎಕ್ಸಾಮ್ಗಳೆಲ್ಲ ಬರೆದು ನಿಮ್ಮ ಸ್ಟಡಿಯನ್ನು ಇದೇ ರೀತಿ ಮುಂದುವರಿಸಿ. ಸೊ ನೀವು ಈ ರಿಸಲ್ಟ್ ಬಂದಿಲ್ಲ ಅಂತ ಸುಮ್ಮನೆ ಫೀಲ್ ಆಗಿ ಕೂರೋದ್ರಿಂದ ಸೊಲ್ಯೂಷನ್ ಇಲ್ಲ. ನಿಮ್ಮ ಪಾಡಿಗೆ ನೀವು ಆ ರೀತಿ ಓದ್ತಾ ಹೋಗಿ. KPSC ಅವರಿಗೆ ಈ ರೀತಿ ಜಡ್ಜ್ಮೆಂಟ್ ಬಂದಾಗ ಅಷ್ಟೇ ಅವ್ರು ಆ್ಯಕ್ಟಿವ್ ಆಗೋದು. ಲಾಸ್ಟ್ ಟೈಮ್ KAS ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟಾಗಲೂ ಅಷ್ಟೇ ಕೋರ್ಟಿಂದ ಹೇಳಿದಾಗಲೇ ಅವರು ರಿಸಲ್ಟನ್ನು ಬಿಟ್ಟಿದ್ದರು. ಈಗ ನಾವು ಡೆಫಿನೆಟ್ಲಿ ನಾವು ಗ್ರೂಪ್ B ಎಕ್ಸಾಮ್, KAS ಮೇನ್ಸ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ಹಾಗೆ EEE ಈ ಎಲ್ಲ ರಿಸಲ್ಟನ್ನು ಮುಂದಿನ 1 ತಿಂಗಳ ಒಳಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಡ್ತಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನೇ ಕಷ್ಟ ಆದರೂ ಸ್ಟಡಿ ರಿಲೇಟೆಡ್ ನನಗೆ ಕಾಮೆಂಟಲ್ಲಿ ಹೇಳಿ. ನಾನು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.